ನನ್ನ ಪ್ರೀತಿ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತಿನ ನಂದಗೋಕುಲ ಸಂಚಿಕೆಯಲ್ಲಿ ಏನೆಲ್ಲ ನಡೆಯಲಿದೆ ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇವತ್ತಿನ ಸಂಚಿಕೆಯಲ್ಲಿ ಮನಸ್ಸಿಗೆ ತುಂಬ ಹತ್ತಿರವಾಗುವುದು ಮೀನಾ ಮತ್ತು ಕೇಶವರ ನಡುವಿನ ಮಾತುಕತೆ. ಮೀನಾ ಹಳೆಯ ದಿನಗಳನ್ನು ನೆನಪಿಸಿಕೊಂಡು ಸ್ವಲ್ಪ ಬೇಜಾರಾಗಿರುತ್ತಾಳೆ. ಆಗ ಕೇಶವ ಅವನನ್ನು ಸಮಾಧಾನ ಮಾಡುತ್ತಾ, ಮೊದಲಿನ ಹಾಗೆ ನಿನ್ನ ಜೊತೆ ಸಮಯ ಕಳೆಯೋಕೆ ಈಗ ಆಗ್ತಿಲ್ಲ, ಅದಕ್ಕೆ ನಿಜವಾಗಿಯೂ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ. ಆದರೆ ಮೀನಾ ಹೇಳೋ ಮಾತು ನಿಜವಾಗಿಯೂ ಪ್ರತಿಯೊಬ್ಬ ಸೊಸೆಯ ಮನಸ್ಸನ್ನೂ ಮುಟ್ಟುತ್ತದೆ. ಅವಳು, ನನಗೆ ಇಷ್ಟು ಒಳ್ಳೆಯ ಕುಟುಂಬ ಸಿಕ್ಕಿದೆ, ಅತ್ತೆ ಮಾವ ಅಮ್ಮು ವಲ್ಲಭ ಎಲ್ಲರೂ ನನ್ನನ್ನು ಮಗಳ ಹಾಗೆ ನೋಡಿಕೊಂಡಿದ್ದಾರೆ, ಹಾಗಿರುವಾಗ ನಾನು ಯಾಕೆ ಬೇಜಾರು ಮಾಡಿಕೊಳ್ಳೋಕೆ ಹೇಗೆ ಸಾಧ್ಯ ಅಂತ ಹೇಳುತ್ತಾಳೆ. ಇದು ಬರೀ ಒಂದು ಮಾತಲ್ಲ. ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಅಲ್ಲಿ ನನ್ನನ್ನು ಸೊಸೆ ಅಂತ ನೋಡ್ತಾರಾ, ಮಗಳಂತೆ ನೋಡಿಕೊಳ್ಳುತ್ತಾರಾ ಅನ್ನೋ ಸಣ್ಣ ಭಯ ಇರುತ್ತದೆ. ಆದರೆ ಮೀನಾಗೆ ನಂದಗೋಕುಲದಲ್ಲಿ ಸಿಕ್ಕಿದ್ದು ಅದಕ್ಕಿಂತಲೂ ದೊಡ್ಡ ಕುಟುಂಬ. ಅವಳಿಗೆ ಅಪ್ಪ ಅಮ್ಮನ ನೆನಪು ಕಾಡದಂತೆ ಎಲ್ಲರೂ ಪ್ರೀತಿ ಕೊಟ್ಟಿದ್ದಾರೆ. ಅದಕ್ಕೆ ಅವಳು ಹೇಳೋ ಮಾತು ತುಂಬ ವಿಶೇಷ. ನಂದಗೋಕುಲದಂತಹ ಮಾವ ಸುಮ್ಮನೆ ಈ ಮನೆಗೆ ಹೆಸರಿಟ್ಟಿಲ್ಲ, ನಿಜವಾಗಿಯೂ ಈ ಮನೆ ನಂದಗೋಕುಲವೇ. ಇಂತಹ ಮಾತು ಕೇಳಿದ ಕೇಶವ ಕೂಡ ಹೆಮ್ಮೆ ಪಡುತ್ತಾನೆ. ನೀನು ನನ್ನ ಹೆಂಡತಿ ಅಂತ ಹೇಳೋಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ. ಮೀನಾನ್ನು ಹೊಗಳುತ್ತಾನೆ. ಒಂದು ಸಣ್ಣ ಉದಾಹರಣೆ ಹೇಳಬಹುದು. ಒಳ್ಳೆಯ ಜೀವನ ಸಂಗಾತಿ ಅಂದರೆ ಕಷ್ಟ ಬಂದಾಗ ಮಾತ್ರ ಜೊತೆಯಲ್ಲಿ ನಿಲ್ಲೋ ವ್ಯಕ್ತಿತ್ವವಲ್ಲ, ನಮ್ಮಲ್ಲಿರುವ ಒಳ್ಳೆಯದನ್ನು ನಮಗಿಂತಲೂ ಮೊದಲು ಗುರುತಿಸಿ ಹೊಗಳೋ ವ್ಯಕ್ತಿ. ಅದೇ ರೀತಿ ಕೇಶವ ಮತ್ತು ಮೀನಾಳ ಸಂಬಂಧ ಕಾಣಿಸುತ್ತದೆ. ಇಬ್ಬರು ಮಾತನಾಡುತ್ತಾ ಗಿರಿಜಾ ಮತ್ತು ನಂದ ಅವರ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ನಿರ್ಧರಿಸುತ್ತಾರೆ. ಗಿರಿಜಾಗೆ ಒಂದು ನೋವು ಇತ್ತು. ತನ್ನ ತಾಯಿಯ ಆಶೀರ್ವಾದ ಸಿಗದೆ ಮದುವೆಯಾಗಿದ್ದೆ ಅನ್ನೋ ಕೊರಗು ಅವಳ ಮನಸ್ಸಿನಲ್ಲಿತ್ತು. ಆದರೆ ಮಕ್ಕಳು ಯೋಚಿಸುವುದು ಒಂದೇ, ಅಮ್ಮನಿಗೆ ಸಿಗದ ಖುಷಿಯನ್ನು ನಾವು ಕೊಡಬೇಕು. ಇದಕ್ಕಿಂತ ದೊಡ್ಡ ಪ್ರೀತಿ ಇನ್ನೇನು ಬೇಕು ಹೇಳಿ. ಮನೆಗೆ ಬಂದ ತಕ್ಷಣ ಎಲ್ಲರೂ ಮದುವೆಯ ತಯಾರಿಕೆಯಲ್ಲಿ ಮುಳುಗುತ್ತಾರೆ. ಗಿರಿಜಾಳನ್ನು ಮಗಳಂತೆ ಅಲಂಕರಿಸಲು ಶುರು ಮಾಡುತ್ತಾರೆ. ಕೈಗೆ ಮೆಹಂದಿ ಹಾಕುತ್ತಾರೆ. ಮೊದಲಿಗೆ ಗಿರಿಜಾ ಈ ವಯಸ್ಸಿನಲ್ಲಿ ನನಗೆ ಇದೆಲ್ಲ ಯಾಕೆ ಅಂತ ಮುಜುಗರ ಪಡುತ್ತಾಳೆ. ಆಗ ಮನೆಯವರು, ನಿಮಗೆ ಇನ್ನೂ ವಯಸ್ಸಾಗಿದೆ ಅಂತ ಯಾರು ಹೇಳಿದ್ರು, ಜಸ್ಟ್ 32 ವರ್ಷ ಅಷ್ಟೇ ಅಂತ ತಮಾಷೆ ಮಾಡುತ್ತಾರೆ. ಅಲ್ಲಿಂದ ಮನೆಯ ವಾತಾವರಣವೇ ಬದಲಾಗಿ ಬಿಡುತ್ತದೆ. ಒಬ್ಬ ಮಗಳ ಮದುವೆಗೆ ಮನೆ ಹೇಗೆ ಸಂಭ್ರಮದಲ್ಲಿ ಸಿದ್ಧವಾಗಿರುತ್ತದೋ ಅದೇ ರೀತಿ ಗಿರಿಜಾ ಮರುಮದುವೆಗೆ ಇಡೀ ನಂದಗೋಕುಲ ಸಿದ್ಧವಾಗುತ್ತದೆ. ಮತ್ತೊಂದು ಕಡೆ ವಲ್ಲಭ ಮತ್ತು ಕೇಶವ ಯಾರು ಹೆಚ್ಚು ಸುಂದರ, ಯಾರು ಹೆಚ್ಚು ಚೆನ್ನ, ಯಾರೋ ಹುಡುಗಿ ಚೆನ್ನ ತಮಾಷೆ ಮಾಡಿಕೊಳ್ಳುತ್ತಾರೆ. ಇವೆಲ್ಲ ನೋಡಿದಾಗ ಪ್ರೇಕ್ಷಕರಿಗೂ ಮನೆಯಲ್ಲೇ ಮದುವೆ ನಡೆಯುತ್ತಿರುವ ಅನುಭವ ಬರುತ್ತದೆ. ಆದರೆ ಈ ಖುಷಿಯ ನಡುವೆ ನಂದ ಬಂದು ಎಲ್ಲರಿಗೂ ಶಾಕ್ ಕೊಡುತ್ತಾನೆ. ಮನೆಯ ಅಲಂಕಾರ ನೋಡಿ, ಇದೆಲ್ಲ ಏನು, ಒಂದು ತಾಳಿ ಕಟ್ಟೋ ಕಾರ್ಯಕ್ರಮ ಅಂದುಕೊಂಡಿದ್ದೆ, ನೀವು ನೋಡಿದರೆ ಒಂದು ಮದುವೆಯನ್ನೇ ಮಾಡೋ ಥರ ಸಿದ್ಧತೆ ಮಾಡಿಕೊಂಡಿದ್ದೀರಲ್ಲ ಅಂತ ಕೋಪಗೊಳ್ಳುತ್ತಾನೆ. ಆದರೆ ಮನೆಯವರು ಕೂಡ ಸುಮ್ಮನಿರುವುದಿಲ್ಲ. ಇದು ನಮ್ಮ ಗಂಡಿನ ಮರ್ಯಾದೆಯ ಪ್ರಶ್ನೆ ಅಂತ ವಾದ ಶುರು ಮಾಡುತ್ತಾರೆ. ಇಲ್ಲಿಗೆ ವಿಷಯ ದೊಡ್ಡ ಜಗಳದ ರೂಪ ಪಡೆಯುತ್ತದೆ. ಮೀನಾ ಕೂಡ ಗಿರಿಜಾಳ ಪರವಾಗಿ ನಿಂತು, ಹೆಣ್ಣಿಗೂ ತನ್ನ ಮದುವೆಯ ಬಗ್ಗೆ ಮಾತನಾಡುವ ಹಕ್ಕಿದೆ, ಅವಳಿಗೆ ಇಷ್ಟ ಇದ್ದರೆ ಮಾತ್ರ ಈ ಮದುವೆ ನಡೆಯಬೇಕು ಅನ್ನೋ ರೀತಿಯಲ್ಲಿ ಧೈರ್ಯವಾಗಿ ಮಾತನಾಡುತ್ತಾಳೆ. ಈ ದೃಶ್ಯ ತುಂಬ ಮುಖ್ಯ. ಯಾಕೆಂದರೆ ಮದುವೆ ಅಂದರೆ ಇಬ್ಬರು ವ್ಯಕ್ತಿಗಳ ಜೀವನ. ಅಲ್ಲಿ ಹುಡುಗನಿಗೆ ಎಷ್ಟು ಹಕ್ಕಿದೆಯೋ ಹುಡುಗಿಗೂ ಅಷ್ಟೇ ಹಕ್ಕಿದೆ. ಗಿರಿಜಾ ಮಾತ್ರ ಈ ಜಗಳ ನೋಡಿ ಭಯಪಡುತ್ತಾಳೆ. ಆದರೆ ನಂದ ಅವಳಿಗೆ ಧೈರ್ಯ ಕೊಡುತ್ತಾನೆ. ನಿನಗೆ ಯಾರೂ ಇಲ್ಲ ಅಂತ ಯಾಕೆ ಅಂದ್ಕೊಳ್ತೀಯಾ, ನಿನಗಾಗಿ ನಾವಿದ್ದೇವೆ ಅನ್ನೋ ಭಾವನೆ ಅವಳಿಗೆ ಕೊಡುತ್ತಾನೆ. ಆ ಒಂದು ಮಾತು ಗಿರಿಜಾಳ ಹೃದಯಕ್ಕೆ ಎಷ್ಟು ನೆಮ್ಮದಿ ಕೊಟ್ಟಿರಬಹುದು ಅಲ್ವಾ. ಜೀವನದಲ್ಲಿ ಕೆಲವೊಮ್ಮೆ ನಮಗೆ ದೊಡ್ಡ ಸಹಾಯ ಬೇಕಾಗಿರುವುದಲ್ಲ, ನಾನು ಇದ್ದೀನಿ ಹೆದರಬೇಡ ಅಂತ ಹೇಳೋ ವ್ಯಕ್ತಿ ಒಬ್ಬ ಇದ್ದರೆ ಸಾಕಾಗುತ್ತದೆ. ಕೊನೆಗೆ ನಂದ ಎಲ್ಲರನ್ನೂ ಸಮಾಧಾನಪಡಿಸಿ, ನಮ್ಮ ಮದುವೆ ನಮ್ಮ ಮಕ್ಕಳ ಮುಂದೆ ನಡೆಯುತ್ತಿದೆ, ಇದಕ್ಕಿಂತ ದೊಡ್ಡ ಅದೃಷ್ಟ ನಮಗೆ ಇನ್ನೇನು ಬೇಕು ಅನ್ನೋ ಭಾವನೆಯ ಮಾತು ಹೇಳುತ್ತಾನೆ. ಆ ಮಾತು ಕೇಳಿ ಗಿರಿಜಾಳಿಗೂ ಮನಸ್ಸು ತುಂಬಿ ಬರುತ್ತದೆ. ಅವಳ ಜೀವನದಲ್ಲಿ ಸಿಗದೇ ಹೋದ ಒಂದು ಸಂತೋಷವನ್ನು ಅವಳ ಮಕ್ಕಳು ಇಂದು ಅವಳ ಕೈಗೆ ತಂದುಕೊಡುತ್ತಾರೆ. ನಂತರ ಗಿರಿಜಾಳನ್ನು ಮದುಮಗಳಾಗಿ ಸಿದ್ಧಪಡಿಸುತ್ತಾರೆ. ಮನೆಯ ಸೊಸೆಯಂದಿರು ಮಕ್ಕಳು ಎಲ್ಲರೂ ಸೇರಿ ಅವಳನ್ನು ತಮಾಷೆ ಮಾಡುತ್ತಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಹಸೆಮಣೆ ಏರುವ ತನಕ ಹುಡುಗನನ್ನು ನೋಡಬಾರದು ಅಂತ ಹೇಳಿ ಗಿರಿಜಾಳನ್ನು ಇನ್ನಷ್ಟು ಮುಜುಗರಕ್ಕೆ ಒಳಪಡಿಸುತ್ತಾರೆ. ಅದಕ್ಕೆ ಗಿರಿಜಾ ಕೂಡ ಮನಸ್ಸು ತುಂಬಿಕೊಂಡು, ನಾನು ಯಾವ ಪುಣ್ಯ ಮಾಡಿದ್ದೇನೋ ನಿಮ್ಮಂತಹ ಸೊಸೆಯಂದಿರು ಮಕ್ಕಳನ್ನು ಪಡೆಯೋಕೆ ಅಂತ ಹೇಳುತ್ತಾಳೆ.
ಆಗ ಮನೆಯವರು ಕೊಡುವ ಉತ್ತರ ಇನ್ನೂ ಮನಸ್ಸಿಗೆ ಮುಟ್ಟುತ್ತದೆ. ಪುಣ್ಯ ಮಾಡಿದ್ದು ನೀವಲ್ಲ ಅತ್ತೆ, ನಿಮ್ಮಂತಹ ಅತ್ತೆ ಮಾವನನ್ನು ಪಡೆಯೋಕೆ ನಾವು ಪುಣ್ಯ ಮಾಡಿದ್ದೇವೆ. ಇದು ನಿಜವಾಗಿಯೂ ಈ ಸಂಚಿಕೆಯ ಹೃದಯ. ಅತ್ತೆ ಸೊಸೆ ಅಂದರೆ ಯಾವಾಗಲೂ ಜಗಳ ಮನಸ್ತಾಪ ಅಂತ ತೋರಿಸುವ ಕಥೆಗಳ ನಡುವೆ ತನ್ನ ಅತ್ತೆ ತನ್ನ ತಾಯಿಯಂತೆ ಅಂತ ಹೇಳುವ ಸಂಬಂಧವನ್ನು ತೋರಿಸುವ ಈ ಒಂದು ಧಾರಾವಾಹಿ ತುಂಬ ಸುಂದರ. ಆದರೆ ಈ ಸಂತೋಷ ಹೆಚ್ಚು ಸಮಯ ಇರೋದಿಲ್ಲ. ಇತ್ತ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ಗೆ ನಂದ ಮತ್ತು ಗಿರಿಜಾಳ ಮರುಮದುವೆಯ ವಿಷಯ ಗೊತ್ತಾಗುತ್ತದೆ. ಅದನ್ನು ಕೇಳಿ ಇಬ್ಬರೂ ಉರಿದುಕೊಳ್ಳುತ್ತಾರೆ. ಇವರೆಲ್ಲ ಬೇಕು ಅಂತಾನೆ ನಮ್ಮನ್ನು ಉಳಿಸೋಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ, ಈ ವಯಸ್ಸಿನಲ್ಲಿ ಮರುಮದುವೆ ಬೇಕಾ ಅಂತ ಕೋಪಗೊಳ್ಳುತ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಅವರು ಎಷ್ಟೇ ಕೋಪಗೊಂಡರೂ ನಂದ ಗೋಕುಲದಲ್ಲಿ ನಡೆಯುತ್ತಿರುವ ಈ ಮದುವೆಯನ್ನು ತಡೆಯೋದು ಅಷ್ಟು ಸುಲಭವಲ್ಲ. ಕೊನೆಗೆ ಮನೆಯ ಹೊರಗಡೆ ಅದ್ಧೂರಿಯಾದ ಸ್ಟೇಜ್ ಹಾಕಲಾಗುತ್ತದೆ. ಎಲ್ಲರ ಕಣ್ಣ ಮುಂದೆ ಗಿರಿಜಾಳ ಕೊರಳಿಗೆ ನಂದ ತಾಳಿ ಕಟ್ಟುವ ಕ್ಷಣವೇ ಇಡೀ ಕುಟುಂಬ ಸಾಕ್ಷಿಯಾಗುತ್ತದೆ. ಅದರಲ್ಲೂ ಗಿರಿಜಾಳ ತಾಯಿ ಕೂಡ ಈ ಮದುವೆಯನ್ನು ಕಣ್ಣಾರೆ ನೋಡುವ ಅವಕಾಶ ಪಡೆಯುತ್ತಾರೆ. ಇದು ಗಿರಿಜಾಳಿಗೆ ಸಾಮಾನ್ಯ ಮದುವೆಯಲ್ಲ, ತನ್ನ ಜೀವನದಲ್ಲಿ ಕಳೆದುಕೊಂಡ ಸಂತೋಷವನ್ನು ಮತ್ತೆ ಪಡೆಯುತ್ತಿರುವ ಕ್ಷಣ. ತನ್ನ ಮಕ್ಕಳ ಮುಂದೆ, ತನ್ನ ಮನೆಯವರ ಮುಂದೆ ಆಶೀರ್ವಾದದೊಂದಿಗೆ ಎಲ್ಲರ ಪ್ರೀತಿಯ ನಡುವೆ ನಂದನ ಜೊತೆ ಹೊಸ ಜೀವನ ಆರಂಭಿಸುವ ಕ್ಷಣ. ಅದಕ್ಕೆ ಇವತ್ತಿನ ಸಂಚಿಕೆ ಬರೀ ಮದುವೆಯ ಸಂಚಿಕೆಯಲ್ಲ, ಒಂದು ತಾಯಿಯ ಕನಸು ನನಸಾಗುವ ಸಂಚಿಕೆ, ಒಬ್ಬ ಗಂಡನ ಪ್ರೀತಿ ಗೆಲ್ಲುವ ಸಂಚಿಕೆ, ಮಕ್ಕಳ ಪ್ರೀತಿ ತಾಯಿಗೆ ಸಿಗುವ ಸಂಚಿಕೆ, ಮತ್ತು ಒಂದು ಕುಟುಂಬ ಒಟ್ಟಾಗಿ ನಿಂತರೆ ಎಷ್ಟು ಸುಂದರವಾಗಿ ಅದ್ಭುತ ಎನ್ನುವ ತೋರಿಸುವ ಸಂಚಿಕೆ. ಹಾಗಾಗಿ ಗಿರಿಜಾ ಮತ್ತು ನಂದ ಮದುವೆಯ ಕ್ಷಣವನ್ನು ನೋಡೋಕ್ಕೆ ಪ್ರೇಕ್ಷಕರು ಖಂಡಿತವಾಗಿಯೂ ಕಾತುರದಿಂದ ಕಾಯುತ್ತಾರೆ. ಗಿರಿಜಾಳ ಕೊರಳಿಗೆ ನಂದ ತಾಳಿ ಕಟ್ಟುವ ಆ ಕ್ಷಣ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಏನು ಮಾಡುತ್ತಾರೆ? ಈ ಮದುವೆ ನಿಜವಾಗಿಯೂ ಸುಗಮವಾಗಿ ನಡೆಯುತ್ತದಾ ಅಥವಾ ಕೊನೆಯ ಕ್ಷಣದಲ್ಲಿ ಮತ್ತೊಂದು ಟ್ವಿಸ್ಟ್ ಬರುತ್ತಾ? ಇದನ್ನೆಲ್ಲ ನೋಡಬೇಕಾದರೆ ನಂದಗೋಕುಲ ಸಂಚಿಕೆಯನ್ನು ನೋಡಬೇಕಾಗುತ್ತದೆ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಧನ್ಯವಾದಗಳು.